ಪ್ರಪಂಚಾದ್ಯಂತ ಬೆಳೀತಾ ಇದೆ ಅಂತ ಹೇಳಿದ್ದೀನಿ. ಎಲ್ಲಕ್ಕಿಂತ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತ ಒಂದು ಸದ್ಭಾವನೆ ಇದೆ. ಆ ಸದ್ಭಾವನೆ ನಡ್ಕೊಂಡು ಹೋಗ್ಬೇಕು ಅಂತ ಭಾವನೆ ವ್ಯಕ್ತಪಡಿಸಿದ್ದೇನೆ ಹೊರತು ಏನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ಪದನೂ ವ್ಯತ್ಯಾಸಗಳು ಆಗ್ತದೆ. ಅದಕ್ಕೆ ಏನಾದ್ರು ನಮ್ಮ ಜನಕ್ಕೆ ಅದು ನಮ್ಮ ಒಕ್ಕಲಿಗರ ಸಮಾಜದ ಅನೇಕ ಹಿರಿಯರು ಮಾತನಾಡಿದರು, ಅನೇಕ ಯುವಕರು ಮಾತನಾಡಿದರು. ಅವ್ರ ಭಾವನೆಗೆ ನಾನು ಧಕ್ಕೆ ತರ್ತಕ್ಕಂಥದ್ದು, ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದು ಭಾವನೆಗಳಿಗೇನಾದ್ರು ಅವ್ರ ಆಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ನಮ್ಮ ನಿರ್ಮಲಾನಂದ ಸ್ವಾಮಿಗಳಲ್ಲಿ ಅವರ ಒಂದು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ತಾವು ಅನ್ಯತಾ ಭಾವಿಸ್ಬಾರ್ದು. ನನ್ನ ಮಾತುಗಳು ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು, ಇನ್ನಷ್ಟು ಈ ಸಮಾಜದ ಒಂದು ಮಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೆ ಆಶ್ರಯ ಕೊಡ್ತಕ್ಕಂಥ ಶಕ್ತಿ ಪಡಿಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ಕೋರಿಕೆ ಮಾಡಿದ್ದೇನೆ ಹೊರತು ಯಾವುದೇ ನಿಮಗೆ ಮನಸ್ಸು ನೋವು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಇದನ್ನು ಮಾಡ್ತಕ್ಕಂಥದ್ದು ನಾನು ಮಾಡಿಲ್ಲ. ದಯಮಾಡಿ ಇದು ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ಅದಕ್ಕೆ ಅರ್ಥ ಕಲ್ಪಿಸೋದು ಬೇಡ. ನನ್ನ ಮಾತುಗಳಿಂದ ನಮ್ಮ ಗುರುಗಳಾದಂಥ, ನಮ್ಮ ಮಠದ ಗುರುಗಳಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ಬೇಡ. ಅಷ್ಟೊಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ನಾನು ಕ್ಷಮೆನೂ ಯಾಚಿಸಕ್ಕೆ ಸಿದ್ಧ ಇದ್ದೇನೆ, ಕ್ಷಮೆನೂ ಯಾಚಿಸ್ತೇನೆ, ಸಿದ್ಧ ಇದ್ದೀನಿ ಅಂದರೆ ಅದು ಬೇರೆ, ಅದೊಂದು ಅರ್ಥ ಆಗೋದು ಬೇಡ, ಅದೊಂದು ದೊಡ್ಡ ಇದನ್ನು ಆಗೋದು ಬೇಡ. ಅವ್ರ ಮನಸ್ಸಿಗೆ ಅಷ್ಟೊಂದು ಇದಾಗಿ ತಗೊಳ್ಳೋದು ಬೇಡ. ಅವರು ನಮ್ಮ ಮಠವನ್ನು ಇವತ್ತು ಹೊರದೇಶಗಳಲ್ಲಿ ಅತ್ಯಂತ ಸದೃಢವಾಗಿ ಕಟ್ತಕ್ಕಂಥ ಸಮಯದಲ್ಲಿ ನಾವು ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಬೇಡ. ಏನಾದರೂ ಆ ಥರದ್ದು ನನ್ನ ಮಾತುಗಳಿಂದ ಅವ್ರ ಮನಸ್ಸಿಗೆ ನೋವಾಗಿದ್ದ ಕ್ಷಮೆ ಯಾಚಿಸ್ತೇನೆ. ಇದು ಮುಂದುವರ್ಸ್ಕೊಂಡು ಹೋಗೋದು ಬೇಡ, ಇದು ಇನ್ನಿಲ್ಲಿಗೆ ಬಿಡ್ತಕ್ಕಂಥದ್ದನ್ನ ಮಾಡಬೇಕು ಅಂಥೇಳಿ ನಮ್ಮ ಸದ್ಭಕ್ತರಲ್ಲಿ ನನ್ನ ಗೌರವಪೂರ್ವಕವಾದಂಥ ವಿನಂತಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಇಲ್ಲ ಆ ಥರದ್ದೇನಿಲ್ಲ. ನಾನೊಂದು ಮಾತನ್ನು ಸಹ ಹೇಳಿದ್ದೇನೆ, ನಮ್ಮ ಮಠ ಎಲ್ಲರ ಪರವಾಗಿರಬೇಕು. ನಮ್ಮದು ಕಾಲಭೈರವೇಶ್ವರನ ಮಠ. ನಮ್ಮ ಕಾಲಭೈರವನ ರುದ್ರಾವತಾರ ನೋಡಿದ್ರಿ, ಅವನು ಸ್ಮಶಾನ ವಾಸ. ಆ ಥರದ್ರಲ್ಲಿ ನಾವು ಎಲ್ಲರೂ ನಮ್ಮ ತೆಕ್ಕೆಗೆ ಬರ್ತಾರೆ. ಅಂದರೆ ಎಲ್ಲರನ್ನ ಒಂದೇ ಥರ, ಒಂದೇ ಸದ್ಭಾವನೆಯಿಂದ ಅವರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅವರ ನೋವಿಗೆ ನಾವು ಮುಂದೆ ನಿಂತು ನಮ್ಮ ಮಠ ಇನ್ನೂ ಹೆಚ್ಚು ಸಹಾಯ ಮಾಡಲಿ, ಹೆಚ್ಚು ಇನ್ನೂ ಅವ್ರಿಗೆ ಶಕ್ತಿ ತುಂಬಲಿ, ಇದನ್ನು ಮಾಡಲಿ ಅಂಥೇಳಿ ನಾನು ಕೇಳಿದ್ದೇನೆ ಹೊರತು ನಾನು ಯಾವುದೇ ಥರದ ಅದರಲ್ಲಿ ದ್ವಂದ್ವ ಬರ್ತಕ್ಕಂಥದ್ದು ಅಥವಾ ಕೆಟ್ಟ ಯೋಚನೆ ಮಾಡ್ತಕ್ಕಂಥದ್ದು, ಕೆಟ್ಟದ್ದು ಮಾತು ಮಾಡೋದು. ನಡೆ ನುಡಿ ನಾನು ಅವ್ರ ಬಗ್ಗೆ ಹೇಳಿ, ಅವ್ರ ಹೆಸರು ಹೇಳಿಲ್ಲ, ನೀವು ಯಾಕೆ ಅವ್ರ ಹೆಸರು ತಗೋತೀರಿ? ನೀವು ಅಲ್ಲ ಸರಿಯಪ್ಪ, ನಾನು ಹಂಗಾರೆ ಅಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಕೇಳ್ಬೋದಾಯ್ತಲ್ಲ. ಅದು ಸರ್ ವಿಚಾರಗಳು ನಾನು ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಯಾರ ವಿರುದ್ಧನೂ ಮಾತಾಡಿಲ್ಲ, ಯಾರ ಹೆಸರು ತೆಗೆದುಕೊಂಡಿಲ್ಲ. ಯಾಕೆ ನೇರವಾಗಿ ಅವರನ್ನೇ ಪ್ರಶ್ನೆಗೆ ಇಡ್ತೀರಿ? ಈಗ ನನ್ನದೇ ನಡೆ ನುಡಿ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ, ನಾನೇ ಸರಿ ಇಲ್ಲ ಕಣೆ ಅಂತ. ಈಗ ನಮ್ಮ ನಡೆ ನುಡಿ ನಂದು ಸರಿ ತಪ್ಪಾಗಿದ್ರೆ ತಿದ್ಕೋಬೇಕಲ್ಲ. ನಾನು ಅಲ್ಲಿದ್ದ ಯಾರ ಮೇಲೆ ಈಗ ನಮ್ಮ ಕುಮಾರಣ್ಣವರು ಒಂದು ಮಾತನ್ನ ಹೇಳಿದ್ದಾರೆ ಅಲ್ಲಿ ಮಾತನಾಡ್ತಾ ಸಂದರ್ಭ. ಯಾಕೆ ರಮೇಶ್ ಬಂಡಿಸಿದ್ದೇಗೌಡರು ಇದು ಮಾತಾಡ್ತಾರೆ, ಯಾರ ಬಗ್ಗೆ ಮಾತಾಡಿದ್ದಾರೆ ಗೊತ್ತಾಗ್ತಾಯಿಲ್ಲ ಅಂತ. ಹಾಗೆ ಅದು ಯಾರ ಬಗ್ಗೆನೂ ಮಾತನಾಡ್ತಕ್ಕಂಥದ್ದಲ್ಲ. ನಾವು ಹೆಂಗಿರಬೇಕು ಅಂತ ನಮ್ಮ ಇಲ್ಲಲ್ಲ ಬಾಯಿ ತಪ್ಪಿ ಮಾತಾಡ್ತಕ್ಕಂಥ ಬರದಲ್ಲಿ ಸಣ್ಣ ಪುಟ್ಟ ಮಾತುಗಳು ಬಂದಿದ್ರೆ ಅದೇ ದೊಡ್ಡ ವಿಚಾರ ಆಗಿಬಿಟ್ರೆ ಈಗ ಮಾತಾಡೋದು ಈಗ ಹೆಂಗಪ್ಪ ಎಲ್ಲನೂ ನಾವು ಸ್ಕ್ರೂಟ್ನಿ ಮಾಡ್ಕೊಂಡು ಪತ್ರ ಅದು ಬರ್ಕೊಂಡು ಮಾತಾಡ್ಬೇಕಾಯ್ತದೆ. ಇನ್ಮೇಲೆ ಬರ್ಕೊಂಡು ಮಾತಾಡಿದ್ರೆ ಇವನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ತೀರಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.